Hello everyone, welcome to our Lit Learning channel. If you are preparing for NET and KSET examination, please do subscribe our channel. ನೆಟ್ ಮತ್ತು ಕೆಸೆಟ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇರುವಂಥವರು ನಮ್ಮ ಲಿಟ್ ಲರ್ನಿಂಗ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಟುಡೇ ಈಸ್ ಅವರ್ ಟಾಪಿಕ್ ಆನ್ ಆರ್ಥರ್ ಮಿಲ್ಲರ್ಸ್ ಡೆತ್ ಆಫ್ ಅ ಸೇಲ್ಸ್ಮ್ಯಾನ್. ಸೊ ಆರ್ಥರ್ ಮಿಲ್ಲರ್ as a playwright, one of the most important topics, so you have to keep in mind. Okay, so Arthur Miller, Eugene O'Neill and Tennessee Williams are most important American playwrights ಆಯಿತಾ. ಸೊ ಅವರನ್ನು ಈ ಮೂರು ಜನರನ್ನ ಒಟ್ಟಿಗೆ ಸೇರಿಕೊಂಡು ಓದ್ತಾರೆ. ಬಿಕಾಸ್ ಯುಜಿನ್ ಒನೀಲ್ ಒನ್ ಹೂ ವನ್ ದ 4-time Pulitzer Prize ಆಯಿತಾ, ಆ್ಯಂಡ್ ಟೆನ್ನೆಸಿ ವಿಲಿಯಮ್ಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್ ಪ್ಲೇ ರೈಟ್, ಆ್ಯಂಡ್ ಆರ್ಥರ್ ಮಿಲ್ಲರ್ ಆಲ್ಸೋ won the Pulitzer Prize. And he was a playwright, essayist and a scriptwriter in the 20th century American theatre. So Arthur Miller was often in a public eye, particularly during the late 1940s, 50s and early 1960s. So he received the Pulitzer Prize for Death of a Salesman. His most popular works, All My Sons, Death of a Salesman, The Crucible, A View from the Bridge, A Memory of Two Mondays and many other works. So you have to keep in mind that all the chronological orders of the Arthur Miller's works. Okay na? So Death of a Salesman, one of Arthur Miller's Pulitzer Prize winning play, narrates the last 24 hours in the life of a 63-year-old Willie Loman, a failed salesman. ಸೊ ಈ ವರ್ಕ್ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಏನೋ ಹಿಸ್ಟ್ರಿ ಆಫ್ ಅಮೆರಿಕನ್ ಲಿಟ್ರೇಚರ್ ಅಲ್ಲ ಅಂತ ಹೇಳಿದ್ರೆ, ಇದು ಏನನ್ನು ಶೋ ಮಾಡುತ್ತೆ ಅಂತ ಹೇಳಿದ್ರೆ, ಆರ್ಥರ್ ಮಿಲ್ಲರಿನ ಕ್ಯಾರೆಕ್ಟರ್ ಈ ವಿಲ್ಲಿ ಲೋಮನ್ ಇದ್ದಾನಲ್ವ, ಇವನು ಯಾವ ರೀತಿ ತನ್ನ ಒಂದು ಲೈಫಲ್ಲಿ ಫೇಲ್ಯೂರ್ ಆಗ್ತಾನೆ ಅಂತ ಹೇಳೋದು, ಫೇಲ್ ಆಗಿದ್ದಾನೆ ಅಂತ ಹೇಳ್ಕೊಂಡು ತೋರಿಸ್ತವೆ ಆಯಿತಾ. ಆ್ಯಂಡ್ ಇದು ಏನನ್ನು ಶೋ ಮಾಡ್ತವೆ ಅಂತ ಹೇಳಿದ್ರೆ, ಇಟ್ ನರೇಟ್ಸ್ ದ ಲಾಸ್ಟ್ 24 hours ಇನ್ ದ ಲೈಫ್ ಆಫ್ ಅ 63-year-old ಸೇಲ್ಸ್ಮ್ಯಾನ್ ವಿಲ್ಲಿ ಲೋಮನ್ ಆಯಿತಾ. ಸೊ ಅವನ ವೈಫ್ ಇರ್ತಾಳೆ, ಅವಳ ನೇಮು ಲಿಂಡಾ ಲೋಮನ್, ಆ್ಯಂಡ್ ಅವನಿಗೆ 2 ಸನ್ ಇರ್ತಾರೆ, ಅವ್ರ ನೇಮು ಬಿಫ್ ಲೋಮನ್ ಆ್ಯಂಡ್ ಹೆಪಿ ಲೋಮನ್. ಆ್ಯಂಡ್ ಅವ್ರ ನೇಬರ್ಸ್ ಸಹ ದೇ ಆರ್ ಮೋಸ್ಟ್ ಇಂಪಾರ್ಟೆಂಟ್, ಚಾರ್ಲಿ ಆ್ಯಂಡ್ ಬರ್ನಾರ್ಡ್ ಆಯಿತಾ. ಸೊ ಏನು ಅಂತ ಹೇಳಿದ್ರೆ, ಈ ಸ್ಟೋರಿ ಫ್ಲ್ಯಾಶ್ ಬ್ಯಾಕಲ್ಲೂ ನಡೀತಾ ಹೋಗುತ್ತೆ, ಆ್ಯಂಡ್ ಮತ್ತು ತನ್ನ ಆ್ಯಕ್ಚುಯಲ್ ಆಗಿ ಈಗ ಏನು ಹ್ಯಾಪನ್ ಆಗ್ತಾ ಉಂಟೋ, ಎಟ್ ಪ್ರೆಸೆಂಟಾಗಿ ಏನು ಇನ್ಸಿಡೆಂಟ್ ಹ್ಯಾಪನ್ ಆಗ್ತಾ ಉಂಟೋ ಅದು ಸಹ ತೋರಿಸ್ತಾರೆ ಈ ಪ್ಲೇಯಲ್ಲಿ. ಸೊ ಅದಕ್ಕೆ ಎಷ್ಟು ಚೆನ್ನಾಗಿ ಆರ್ಥರ್ ಮಿಲ್ಲರ್ ಈ ಪ್ಲೇಯನ್ನು ಬರೆದಿದ್ದಾರೆ ಅಂತ ಹೇಳ್ಕೊಂಡು ನಾವು ನೋಡ್ಬೋದು. ಸೊ ಬೀಯಿಂಗ್ ಅ ಸೇಲ್ಸ್ಮ್ಯಾನ್ ಆಗಿ ಯಾವ ರೀತಿಯಾಗಿ ತನ್ನ ಲೈಫಲ್ಲಿ ಫೇಲ್ ಆಗ್ತಾನೆ ಅಂತ ಹೇಳೋದು ತೋರಿಸ್ತಾರೆ ಈ ಒಂದು ವರ್ಕ್. ಎಟ್ ದ ಏಜ್ ಆಫ್ 63 he has lost his salary and he is working only on commission, and or this trip has failed to sell anything. He has 2 sons named Biff and Happy and his wife Linda ಲೋಮನ್. ಸೊ ಐ ಹ್ಯಾವ್ ಆಲ್ರೆಡಿ ಮೆನ್ಷನ್ಡ್ ಇಟ್ ಅಲ್ವಾ. ಸೊ ಏನು ಅಂತ ಹೇಳಿದ್ರೆ, ಅವನಿಗೆ ಯಾವುದೇ ರೀತಿಯಾದಂಥ ಜಾಬ್ ಇಲ್ಲ, ಬಟ್ ಅವ್ನ ನೇಬರ್ ಆದಂಥ ಚಾರ್ಲಿ ಏನಿದ್ದಾನಲ್ಲ, ಅವನು ಎಷ್ಟು ಒಳ್ಳೆ ನೇಬರ್ ಆಗಿರ್ತಾನೆ ಅಂತ ಹೇಳಿದ್ರೆ, ಈ ವಿಲ್ಲಿಗೆ ಒಂದು ಜಾಬನ್ನು ಆಫರ್ ಮಾಡ್ತಾನೆ. ಬಟ್ ಅವನಿಗೇನು ಅಂತ ಹೇಳಿದ್ರೆ, ವಿಲ್ಲಿಗೆ ಅವನ ಹತ್ರ ದುಡ್ಡೆಲ್ಲ ತೊಗೊಳ್ಳಿಕ್ಕೆ ಅವನಿಗೆ ಓಕೆ ಆಗಿರುತ್ತೆ, ಬಟ್ ಅವನಿಗೇನು ಅಂತ ಹೇಳಿದ್ರೆ, ಇವನು ಜಾಬ್ ಆಫರ್ ಮಾಡಿದ್ದು ಅದು ಆಗಿ ಬರ್ತಾ ಇರಲಿಲ್ಲ ಆಯಿತಾ. ಸೊ ಅವ್ನಿಗೇನು ಅಂತ ಹೇಳಿದ್ರೆ, ಈ ಚಾರ್ಲಿ ಮತ್ತು ಅವನ ಮಗ ಬರ್ನಾರ್ಡ್ ಇರ್ತಾನಲ್ಲ, ಅವನಿಗೆ ಒಂದು ರೀತಿಯಾದಂತಹ ನ್ಯಾಚುರಲ್ ಆದಂತಹ ಏನು ನಾಲೆಜ್ ಇರಬೇಕಿತ್ತಲ್ಲ ಅದು ಇಲ್ಲ, ಪ್ರಾಕ್ಟಿಕಲ್ ನಾಲೆಜ್ ಇಲ್ಲ, ಏನಿಲ್ಲ ಅಂತ ಹೇಳ್ಕೊಂಡು ಅವನಿಗೆ ಒಂಥರ ಅಸಡ್ಡೆಯಿಂದ ನೋಡ್ತಾ ಇರ್ತಾನೆ. ಸೊ ನಮ್ಮ ಫ್ಯಾಮಿಲಿಗೆ ಎಲ್ಲ ರೀತಿಯಾದಂತಹ ಇದು ಇದೆ, ನಾಲೆಜ್ ಇದೆ ಅಂತ ಹೇಳೋದು ಅವನದು ಒಂದು ರೀತಿಯಾದಂತಹ ಯೋಚನೆ ಆಯಿತಾ. ಸೊ ಅದಕ್ಕೆ ಅವನು ಈಗ ಆ್ಯಸ್ ಅ ಫೇಲ್ಯೂರ್ ಸೇಲ್ಸ್ಮ್ಯಾನ್ ಆಗಿ ನಮಗೆ ಕಾಣ್ತಾ ಇದ್ದಾನೆ, ಹೌದಾ. ಸೊ ಅದಕ್ಕೆ ನಂತರ ಏನು ಅಂತ ಹೇಳಿದ್ರೆ, ಲಿಂಡಾ ಲೋಮನ್ ಅಂತ ಹೇಳೋ ಕ್ಯಾರೆಕ್ಟ್ರ್ ಎಷ್ಟು ಒಂದು ಇನೋಸೆಂಟ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಲಿಂಡಾ ಲೋಮನ್ ಅವನ ವೈಫ್ ಮುಗ್ಧ ಕ್ಯಾರೆಕ್ಟರ್ ಆಯಿತಾ. ಸೊ ಯಾಕೆ ಅಂತ ಹೇಳಿದ್ರೆ, ತನ್ನ ಹಸ್ಬೆಂಡ್ ಬೀಯಿಂಗ್ ಅ ಫೇಲ್ಯೂರ್ ಸೇಲ್ಸ್ಮ್ಯಾನ್ ಆದರೂ ಸಹ ಎಷ್ಟು ಒಳ್ಳೆ ರೀತಿಯಿಂದ ಸಪೋರ್ಟ್ ಮಾಡ್ತಾಳೆ ಅವಳು ತನ್ನ ಹಸ್ಬೆಂಡಿಗೆ ಆಯಿತಾ. ಆ್ಯಂಡ್ ದಿಸ್
ಬಾಯ್ಸ್, ದ ಟೂ ಬಾಯ್ಸ್ ಆಫ್ ವಿಲಿ ಲೋಮನ್, ಅವನ ಸನ್ ಏನಿದಾರಲ್ಲ ಅವರೇನು ಅಂತ ಹೇಳಿದ್ರೆ ಹೆಪಿ ಲೋಮನ್ ಆಗಿರ್ಬೋದು ಆ್ಯಂಡ್ ಬಿಫ್ ಲೋಮನ್, ಅವರಿಬ್ಬರು ಏನು ಅಂತ ಹೇಳಿದ್ರೆ ಅಪ್ಪಂದೇ ಹಾದಿಯಲ್ಲಿ ನಡೀತಾ ಇದ್ದಾರೆ. ಸೊ ಅವರು ಸಹ ಆ್ಯಸ್ ಅ ಫೇಲ್ಯೂರ್, ಅಂದರೆ ಏನೂ ಒಂದು ಏನು ಕೆಲಸವನ್ನು ಮಾಡ್ತಾ ಇರೋದಿಲ್ಲ, ಜಾಬನ್ನು ಮಾಡ್ತಾ ಇರೋದಿಲ್ಲ, ಆಯಿತಾ. ಸೊ ದೊಡ್ಡ ಮಗನಾದಂತಹ ಬಿಫ್ ಲೋಮನ್ ಏನಾಗಿರ್ತಾನೆ ಅಂತ ಹೇಳಿದ್ರೆ ಅವನು ಸಹ ತನ್ನ ಜಾಬನ್ನು ಕಳ್ಕೊಂಡಿರ್ತಾನೆ ಆ್ಯಂಡ್ ಅವನಿಗೂ ಸಹ ಯಾವುದೇ ರೀತಿಯಾದಂಥ ಒಳ್ಳೆ ಜಾಬ್ ಎಟಕ್ತಾ ಇರೋದಿಲ್ಲ. ಆ್ಯಂಡ್ ಹೆಪಿ ಲೋಮನ್ ಸಹ ತಂದೆ ಆದಂತಹ ಅಣ್ಣನ ಆಶ್ರಯದಲ್ಲಿ ಬೆಳೀತಾ ಇರ್ತಾನೆ, ಅಂದರೆ ಹೇಳಿದ್ರೆ ಏನು, ನೆರಳಿನಲ್ಲಿ ಅಣ್ಣ ಏನು ಹೇಳ್ತಾನೋ ಅದನ್ನೇ ಮಾಡೋದು. ಆ್ಯಂಡ್ ಒಂದು ಇನ್ಸಿಡೆಂಟಲ್ಲಿ ಬರುತ್ತೆ ಆ ಪ್ಲೇಯಲ್ಲಿ ಅಂತ ಹೇಳಿದ್ರೆ, ಈ ದೊಡ್ಡ ಮಗ ಇರ್ತಾನಲ್ಲ ಬಿಫ್ ಲೋಮನ್, ಅವನು ಹೈಸ್ಕೂಲ್ ಸಹ ಬಿಡಲಿಕ್ಕೆ ಈ ವಿಲಿ ಲೋಮನ್ನೇ ಮೇನ್ ಇಂಪಾರ್ಟೆಂಟ್ ಕಾರಣ ಆಗಿರುತ್ತೆ. ಯಾಕಂದರೆ ಅವನು ಒಂದು ದಿವಸ ಎಕ್ಸಾಮಲ್ಲಿ ಮ್ಯಾಥಮೆಟಿಕ್ಸ್ ಎಕ್ಸಾಮಲ್ಲಿ ಫೇಲ್ ಹಾಕ್ಕೊಂಡು ವಾಪಸ್ ಬರುವಾಗ ತನ್ನ ತಂದೆಗೆ ಓಕೆ ಅಪ್ಪನ ದಟ್ ಐ ಹ್ಯಾವ್ ಫೇಲ್ಡ್ ಇನ್ ಎಕ್ಸಾಮ್ ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಅಪ್ಪನನ್ನು ಬೇರೆ ಒಂದು ಯುವತಿ ಜೊತೆ ಇದ್ದದ್ದನ್ನು ನೋಡಿಕೊಂಡು ಅವನಿಗೇನಾಗುತ್ತೆ, ತುಂಬ ಬೇಜಾರಾಗುತ್ತೆ. ಅಯ್ಯೋ, ನನ್ನ ಅಪ್ಪ ನನಗೆ ಆ್ಯಸ್ ಅ ಐಡಲ್ ಆಗಿದ್ದ, ಇಷ್ಟು ಒಳ್ಳೆ ಅಪ್ಪನಾಗಿದ್ದಂತಹ ತನ್ನ ತಂದೆಯನ್ನು ಈ ಒಂದು ಬೇರೆ ಒಂದು ಯುವತಿ ಜೊತೆ ಇದ್ದದ್ದನ್ನು ನೋಡ್ಕೊಂಡು ಅವನಿಗೆ ಏನಾಗುತ್ತೆ, ಮನಸ್ಸು ಮುರಿದು ಹೋಗುತ್ತೆ, ಆಯಿತಾ. ಸೊ ಆಗಿಂದ ಅಪ್ಪ ಅಂದರೆ ಅಷ್ಟಕ್ಕಷ್ಟೇ ಆಯಿತಾ. ಆ್ಯಂಡ್ ಈ ವಿಲಿ ಲೋಮನ್ಗೂ ಏನು ಅಂತ ಹೇಳಿದ್ರೆ, ಬೀಯಿಂಗ್ ಅ ಗುಡ್ ಫಾದರ್ ಆಗೂ ಸಹ ತನ್ನ ಮಗನ ಎದುರಿಗೆ ತನ್ನ ಇಮೇಜ್ ಹಾಳಾಯಿತು ಅಂತ ಹೇಳೋದು ಕಂಡು ಬರುತ್ತೆ, ಆಯಿತಾ. ಸೊ ಇದು ಯಾವ ರೀತಿಯಾದಂತಹ ಒಂದು ಕತೆ ನಡೆಯುತ್ತೆ ಅಂತ ಹೇಳಿದ್ರೆ, ಚಾರ್ಲಿ ಅನ್ನೋ ಕ್ಯಾರೆಕ್ಟರ್ ಆಗಿರ್ಬೋದು, ಅವ್ನ ನೇಬರ್ ಆಗಿರ್ಬೋದು ಆ್ಯಂಡ್ ಅವನ ಸಕ್ಸಸ್ಫುಲ್ ಸನ್ನು, ಸೊ ಅವರೆಲ್ಲ ಎಷ್ಟು ಸಪೋರ್ಟಿವ್ ಇರ್ತಾರೆ ವಿಲ್ಲಿಗೆ ಸಹ. ಆದರೂ ಸಹ ಅವನೇನು ಅಂತ ಹೇಳಿದ್ರೆ ಅವ್ರ ಹೆಲ್ಪನ್ನು ತೊಗೊಳ್ಳೋದಿಲ್ಲ. ಬಟ್ ಏನೋ ಒಂದು ಪ್ರಾಬ್ಲಮ್ ಹ್ಯಾಪನ್ ಆದರೆ ಆಗ ಚಾರ್ಲಿಯಿಂದ ದುಡ್ಡನ್ನು ಕೇಳ್ತಾರೆ, ಈ ರೀತಿ ಆಗ್ತಾ ಇರ್ತಾರೆ, ಓಕೆನಾ. ಸೊ ಒನ್ ಡೇ ಏನಾಗುತ್ತೆ ಅಂತ ಹೇಳಿದ್ರೆ ಇವನಿಗೆ ವಿಲ್ಲಿಗೆ ಪಾಪ ತುಂಬ ಏಜ್ ಆಗಿರುತ್ತೆ ಆ್ಯಂಡ್ ಅವನಿಗೆ ಏನಂತ ಹೇಳಿದ್ರೆ ಹಣದ ಅವಶ್ಯಕತೆ ಇರ್ತದೆ. ಸೊ ತನ್ನ ಬಾಸ್ ಹತ್ರ ಹೋಗ್ಕೊಂಡು ಹಣವನ್ನು ಕೇಳಿದಾಗಲೂ ಸಹ ಅವನು ಹೆಲ್ಪನ್ನು ಮಾಡೋದಿಲ್ಲ. ಆ್ಯಂಡ್ ಅಷ್ಟೇ ಅಲ್ಲದೆ ಅವನೇನು ಮಾಡ್ತಾನೆ ಅಂತ ಹೇಳಿದ್ರೆ ನೆಕ್ಸ್ಟು ನನಗೆ ಇಲ್ಲಿ ಒಂದು ಹತ್ತಿರದಲ್ಲೇ ಎಲ್ಲೋ ಒಂದು ಕಡೆ ಜಾಬನ್ನು ಮಾಡ್ತೇನೆ, ಮನೆ ಹತ್ತಿರದಲ್ಲೇ ಜಾಬ್ ಮಾಡ್ತೇನೆ ಅಂದಾಗ ಅದಕ್ಕೂ ಸಹ ಅವನ ಬಾಸ್ ಬೇಡ ಅಂತ ಹೇಳ್ತಾನೆ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಅವನ ಸನ್ ಇರ್ತಾನಲ್ಲ ಬಿಫ್, ಅವನು ಸಹ ಯಾವುದೋ ಒಂದು ಬೇರೆ ರೀತಿಯಾದಂಥ ಬಿಸ್ನೆಸ್ ಓಕೆನಾ ಅದನ್ನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದಾಗ ಅವನ ಒಂದು ಬಾಸು ಸಹ ಏನು ಅಂತ ಹೇಳಿದ್ರೆ ಫೈನಾನ್ಷಿಯಲ್ ಹೆಲ್ಪನ್ನು ಮಾಡೋದಿಲ್ಲ. ಸೊ ಎಲ್ಲದೂ ಒಂದು ರೀತಿಯಾದಂತಹ ಬೇಜಾರದಂಥ ಸಿಚುವೇಶನ್, ಓಕೆನಾ. ಸೊ ಅಪ್ಪನಿಗೆ ಒಂದು ರೀತಿಯ ರೆಸ್ಟೋರೆಂಟಲ್ಲಿ ಕರೆದು ಓಕೆ ನಾವೀಗ ಒಂದು ಏನಂತ ಹೇಳಿದ್ರೆ ಪಾರ್ಟಿಯನ್ನು ಕೊಡೋಣ ಅಂತ ಹೇಳ್ಕೊಂಡು ಇಬ್ಬರು ಮಕ್ಕಳು ಯೋಚಿಸಿದಾಗ, ಸೊ ಅಪ್ಪನಿಂದ ಏನು ಗೊತ್ತಾಗತ್ತೆ ಅಂತ ಹೇಳಿದ್ರೆ ಓಕೆ ದಟ್ ಹಿ ಲಾಸ್ ಹಿಸ್ ಜಾಬ್ ಅಂತ ಹೇಳ್ಕೊಂಡು, ಆಯಿತಾ. ಸೊ ಆವಾಗ ಲಿಂಡಾ ಲೋಮನ್ ಅಷ್ಟೇ ಏನೂ ರೀತಿಯಾದಂತಹ ಬೇಜಾರ್ತನ ಇಟ್ಕೊಳ್ದೆ ತನ್ನ ಗಂಡನನ್ನು ಕಂಪ್ಲೀಟಾಗಿ ಸಪೋರ್ಟನ್ನು ಮಾಡ್ತಾಳೆ. ಬಟ್ ಆದರೆ ಹೆಪ್ಪಿ ಮತ್ತು ಬಿಫಿಗೆ ಅಪ್ಪನ ಮೇಲೆ ಸಿಟ್ಟು ಬಂದು ಅಪ್ಪನನ್ನು ಬೈದುಕೊಂಡು ರೆಸ್ಟೋರೆಂಟಿಂದ ಹೊರಗೆ ಬರ್ತಾರೆ ನೋಡಿ, ಓಕೆನಾ. ಸೊ ಏನು ಅಂತ ಹೇಳಿದ್ರೆ ಯಾವ ರೀತಿ ಅಪ್ಪನನ್ನು ಎಷ್ಟು ನೆಗ್ಲೆಕ್ಟಾಗಿ ನೋಡ್ತಾರೆ ಇವರು ಮಕ್ಕಳು ಅಂತ ಹೇಳೋದು ಈ ಸ್ಟೋರಿ ಅಂತ ಗೊತ್ತಾಗುತ್ತೆ, ಓಕೆನಾ. ಸೊ ನಾನು ಆಲ್ರೆಡಿ ಐ ಹ್ಯಾವ್ ಮೆನ್ಷನ್ ದ್ಯಾಟ್ ಈ ಪ್ಲೇ ಏನಾಗುತ್ತೆ ಎರಡು ರೀತಿಯಾದ ಫ್ಲ್ಯಾಶ್ ಬ್ಯಾಕು ಬರುತ್ತೆ ಆ್ಯಂಡ್ ಅಟ್ ದ ಪ್ರೆಸೆಂಟ್ ಸ್ಟೇಜ್ ಅಥವಾ ಪ್ರೆಸೆಂಟ್ ಸಿಚುವೇಶನಲ್ಲಿ ಏನು ಹ್ಯಾಪನ್ ಆಗ್ತಾ ಇದೆ ಅಂತಲೂ ಸಹ ಆರ್ಥರ್ ಮಿಲ್ಲರ್ ತುಂಬ ಇಂಟೆಲಿಜೆಂಟಾಗಿ ಈ ವರ್ಕನ್ನು ಬರೆದಿದ್ದಾರೆ, ಓಕೆನಾ. ಸೊ ದೆನ್ ಏನಾಗುತ್ತೆ ಅಂತ ಹೇಳಿದ್ರೆ ವೈಲ್ ಇನ್ ದ ವಾಶ್ರೂಮ್ ವಿಲ್ಲಿ ರಿಕಾಲ್ಸ್ ದ ಟೈಮ್ ವೆನ್ ಬಿಫ್ ಫೇಲ್ಡ್ ಹಿಸ್ mathematics test and comes to surprise visit and discover him with another woman in a hotel room. Biff refused to join summer school and to graduate from Share High School. Willie, after leaving the restaurant, resolves on the way to the home that the only way tents provide the best living is that he commits suicide, ಓಕೆನಾ. ಸೊ ಏನು
ಏನು ಅಂತ ಹೇಳಿದ್ರೆ ಇದು ಮೊದಲೇ ಹೇಳಿದ ರೀತಿ ಅವನು ಅಪ್ಪನಿಂದ ಎಷ್ಟು ಬೇಜಾರ್ತನಕ್ಕೆ ಒಳಗಾಗಿರ್ತಾನೆ ಈ ಬಿಫ್ಲೋಮನ್ ಅಂತ ಹೇಳಿದ್ರೆ, ತನ್ನ ಅಪ್ಪನನ್ನು ಬೇರೆ ಒಂದು ಯುವತಿ ಜೊತೆ ನೋಡಿದಾಗ ತುಂಬ ಬೇಜಾರಾಗಿ ಇನ್ನು ಸ್ಕೂಲಿಗೆ ಹೋಗಬಾರ್ದು ಅಂತ ಅಂದ್ಕೊಂಡಿರ್ತಾನೆ. ಆ್ಯಂಡ್ ಮತ್ತೊಂದು ಯು ಹ್ಯಾವ್ ಟು ರಿಮೆಂಬರ್ ಒನ್ ಮೋರ್ ಕ್ಯಾರೆಕ್ಟರ್, ಅದು ಏನು ಅಂತ ಹೇಳಿದ್ರೆ ವಿಲ್ಲಿಯ ಅಣ್ಣ. ಆಯಿತಾ, ವಿಲ್ಲಿ ಅಣ್ಣ ಏನು ಮಾಡಿರ್ತಾನೆ ಅಂತ ಹೇಳಿದ್ರೆ ಈ ಒಂದು ಬಿಸ್ನೆಸ್ಸನ್ನು ಮಾಡಲಿಕ್ಕೆ ಮನೆಯನ್ನು ತುಂಬ ಮುಂಚೆ ಬಿಟ್ಕೊಂಡು ಹೋಗಿರ್ತಾನೆ. ಆ್ಯಂಡ್ ಹಿ ವಾಸ್ ಅ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್. ಆಯಿತಾ, ಹಿ ವಾಸ್ ಅ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್. ಬಟ್ ವಿಲಿ ಮಾತ್ರ ಏನಾಗ್ತಾನೆ, ಅ ಫೇಲ್ಯೂರ್ ಸೇಲ್ಸ್ ಮ್ಯಾನ್ ಆಗಿ ಬಿಡ್ತಾನೆ. ಆಯಿತಾ, ಆ್ಯಂಡ್ ಅವನ ನೇಮ್ ಏನು ಅಂಕಲ್ ಬೆನ್ ಅಂತ ಆಗಿರುತ್ತೆ. ಸೊ ಯು ಹ್ಯಾವ್ ಟು ಕೀಪ್ ಇಟ್ ಮೈಂಡ್. ಆ್ಯಂಡ್ ನೆಕ್ಸ್ಟ್ ಮತ್ತೊಂದೇನು ಅಂತ ಹೇಳಿದ್ರೆ ಅಣ್ಣನ ಆತ್ಮ, ಅಂದರೆ ಅಣ್ಣನ ಭೂತ ಅಂತ ಹೇಳ್ಬೋದು, ಅದು ಅವನ ಎದುರುಗಡೆ ಬಂದಿಲ್ಲತ್ತೆ. ಅವನು ಒಂದು ನೈಟ್ ಏನೋ ಒಂದು ಬೀಜವನ್ನು ನೆಡಬೇಕು ಅಂತ ಹೇಳ್ಕೊಂಡು ತನ್ನ ಮನೆಯ ಹಿಂಭಾಗಕ್ಕೆ ಹೋಗಿ ನಿಂತ್ಕೊಂಡಿದ್ದಾಗ ಆಗೇನಾಗುತ್ತೆ ಅಂತ ಹೇಳಿದ್ರೆ ಅವನ ಅಣ್ಣನ ಭೂತ ಬಂದು ಅಥವಾ ಅವನ ಸೋಲ್ ಏನೋ ಬಂದ್ಕೊಂಡು ಅವನ ಹತ್ರ ಮಾತಾಡತ್ತೆ. ದಟ್ ಹೇಗೆ ಈ ಒಂದು ಪ್ರಾಬ್ಲಮಿಂದ ಹೊರಗೆ ಬರೋದಪ್ಪ, ಇಷ್ಟು ಏನಾಗಿದೆ ತುಂಬ ರೀತಿಯಾದಂಥ ಲಾಸ್ ಆಗಿದೆ ಬೀಂಗ್ ಅ ಸೇಲ್ಸ್ ಮ್ಯಾನ್. ಆ್ಯಂಡ್ ಮಕ್ಕಳಿಗೆ ಸಹ ಆ್ಯಂಡ್ ಏನು ಹೆಲ್ಪ್ ಮಾಡಲಿಕ್ಕಾಗ್ತಿಲ್ಲ. ಅವನು ಎಷ್ಟು ಕುಂದು ಬಿಟ್ಟಿದ್ದಾನೆ ಅಂತ ಹೇಳಿದ್ರೆ ತನ್ನ ಲೈಫಲ್ಲಿ ವಿಲಿ ಲೋಮನ್, ದಟ್ ಏನೂ ಮಾಡ್ಲಿಕ್ಕಾಗ್ತಾನೇ ಇಲ್ಲ. ತನ್ನ ಮಕ್ಕಳಿಗೆ ಹೆಲ್ಪ್ ಮಾಡ್ಲಿಕ್ಕಾಗ್ತಾ ಇಲ್ಲ, ಪಾಪ ವೈಫಿಗೆ ಹೆಲ್ಪ್ ಮಾಡ್ಲಿಕ್ಕಾಗ್ತಾ ಇಲ್ಲ ಅಂತ ಹೇಳ್ಕೊಂಡು. ಆ್ಯಂಡ್ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಒಂದೇ ಒಂದು ಏನು ಅಂತ ಹೇಳಿದ್ರೆ ಉಳಿದಿರುವಂತಹ ಒಂದು ಐಡಿಯಾ, ಅ ಪ್ಲ್ಯಾನ್ ಏನು ಅಂತ ಹೇಳಿದ್ರೆ ಅದು ದಟ್ ಇವ್ರಿಗೆ ಹೇಗಾದರೂ ಮಾಡಿ ಮನಿಯನ್ನು ಕೊಡೋದು ನಾನು ಅಂತ ಹೇಳ್ಕೊಂಡು. ಓಕೆನಾ, ಸೊ ಹೇಗೆ ಮನಿ ಕೊಡ್ಬೋದು? ಓಕೆ, ಲೆಟ್ಸ್ ಸಿ. ಸೊ ಹಿ ಕಮಿಟ್ಸ್ suicide. ಓಕೆ, ಸೊ ಬೈ ಡೂಯಿಂಗ್ ಸೊ the $20,000 for his life insurance settlement would come to his family. Only his family, Charlie and Bernard, attend Willy's funeral. Linda says, being paid off, that they are finally free from obligation. About now, there will be nobody to live in it. So now we can say that Death of a Salesman gives a very relevant message in today's time. So ಏನು ಅಂತ ಹೇಳಿದ್ರೆ ತಾನು ಸುಸೈಡನ್ನು ಮಾಡ್ಕೊಳ್ತಾನೆ. ಅದು ಹೇಗೆ ಅಂತ ಹೇಳಿದ್ರೆ ಕಾರನ್ನು ಜೋರಾಗಿ ತೆಗೆದುಕೊಂಡು ರೋಡಲ್ಲಿ ಓಡಿಸಿ ಆಕ್ಸಿಡೆಂಟಾಗಿ ಸೂಸೈಡನ್ನು ಮಾಡ್ಕೊಳ್ತಾನೆ. ಯಾಕೆ ಅಂತ ಕೇಳಿದ್ರೆ ಆ ಇನ್ಶೂರೆನ್ಸ್, ತಾನು ಸತ್ತ ಮೇಲೆ ಇನ್ಶೂರೆನ್ಸ್ ಅಂತ ಹೇಳೋದು ಏನಿದೆ ಅಲ್ಲ, ಅದಾದರೂ ತನ್ನ ಫ್ಯಾಮಿಲಿಗೆ ಸಿಕ್ಕಿ ತಮ್ಮ ಫ್ಯಾಮಿಲಿ ಮೇಲಿದ್ದಂತಹ ಒಂದು ಸಾಲದ ಹೊರೆಯನ್ನು ತಪ್ಪಿಸ್ಲಿಕ್ಕೆ ಮಾಡ್ತಾನೆ. ಸೊ ಆ ಪಾಪ ಒಂದು ಕ್ಯಾರೆಕ್ಟ್ರ್, ಆ ವಿಲಿ ಲೋಮನ್ ಕ್ಯಾರೆಕ್ಟ್ರ್ ಯಾವ ರೀತಿ ಇದೆ ಅಂತ, ಇಟ್ಸ್ ಅ ಪೇನ್ಫುಲ್ ಸ್ಟೋರಿ ಆಫ್ ಅ ವಿಲಿ ಲೋಮನ್, ರೈಟ್. ಆ್ಯಂಡ್ ಮತ್ತೊಂದೇನು ಅಂತ ಹೇಳಿದ್ರೆ ತನ್ನ ಮಕ್ಕಳಿಗೆ ಹೆಂಡತಿಗೆ ಹೆಲ್ಪ್ ಮಾಡಲಿಕ್ಕೆ ತಾನು ಸಾಯ್ತಾನೆ. ಬಟ್ ಅವನ ಫ್ಯುನರಲ್ ರೈಟ್ಸಿಗೆ ಯಾರೂ ಸಹ ಬಂದಿರೋದಿಲ್ಲ, ಓನ್ಲಿ ಅವನ ನೇಬರ್ಸ್ ಆ್ಯಂಡ್ ಅವನ ವೈಫ್. ಹೌದಾ, ಸೊ ತನ್ನ ಗಂಡ ಈ ರೀತಿಯಾಗಿ ಮಾಡ್ದ ಅಂತ ಹೇಳ್ಕೊಂಡು ಲಿಂಡಾನಿಗೆ ಗೊತ್ತಾಗತ್ತೆ. ಆ್ಯಂಡ್ ಅವರು ಆ ಮನೆ ಮೇಲೆ ಇದ್ದಂತಹ ಸಾಲವನ್ನು ತೀರಿಸ್ತಾರೆ. ಆದರೆ ಆ ಮನೆಯಲ್ಲಿ ಉಳಿಲಿಕ್ಕೆ ಈಗ ಯಾರೂ ಇರೋದಿಲ್ಲ, ಎಲ್ಲರೂ ಹೋಗ್ತಾರೆ. ಸೊ ಎಷ್ಟು ಇಂಪಾರ್ಟೆಂಟಾಗಿ ವಿಲ್ಲಿ ಲೋಮನ್ ಬೀಯಿಂಗ್ ಅ ಟ್ರ್ಯಾಜಿಕ್ ಹೀರೋ ಆಗಿ ನಮ್ಮ ಎದುರಿಗೆ ನಿಲ್ತಾನೆ. ಆ್ಯಂಡ್ ಇಂಡೀಡ್ ಇಟ್ಸ್ ಅ ಕ್ರಿಟಿಸಿಸಮ್ ಆಫ್ ಅಮೆರಿಕನ್ ಡ್ರೀಮ್ ಅಂತ ಹೇಳ್ಬೋದು. ಓಕೆನಾ, ಸೊ ಇಟ್ಸ್ ಇಂಡೀಡ್ ಅ ಕ್ರಿಟಿಸಿಸಮ್ ಆಫ್ ಅಮೆರಿಕನ್ ಡ್ರೀಮ್, ಡೆತ್ ಆಫ್ ಅ ಸೇಲ್ಸ್ಮ್ಯಾನ್. ಸೊ ಡೆತ್ ಆಫ್ ಅ ಸೇಲ್ಸ್ಮ್ಯಾನ್ ರನ್ನಿಂಗ್ ಫಾರ್ 742 ಪರ್ಫಾರ್ಮೆನ್ಸಸ್. ಹೌದಾ, ಆ್ಯಂಡ್ ಯಾವ ರೀತಿಯಾಗಿ ಇಂಪಾರ್ಟೆಂಟ್ ವರ್ಕ್ ಆಗಿ ನಿಲ್ಲತ್ತೆ ಅಂತ ಹೇಳಿದ್ರೆ, ಸೊ ಅಮೆರಿಕನ್ ಡ್ರೀಮ್ ನಾನು ಮುಂಚಿನ ವಿಡಿಯೋಸಲ್ಲಿ ಸಹ ಐ ಹ್ಯಾವ್ ಮೆನ್ಷನ್, ರೈಟ್. ಸೊ ದ ಫ್ರೇಸ್ ವಾಸ್ ಪಾಪ್ಯುಲರೈಸ್ಡ್ ಬೈ ಜೇಮ್ಸ್ ಟರ್ಸ್ಲೋ ಆ್ಯಡಮ್ಸ್ ಡ್ಯೂರಿಂಗ್ ದ ಗ್ರೇಟ್ ಡಿಪ್ರೆಷನ್ ಇನ್ 1931, that every person has the freedom and opportunity to succeed and attain a better life, right. ಸೊ ಅಮೆರಿಕನ್ ಡ್ರೀಮ್ ಅಂತ ಹೇಳೋದೇನು, ಯಾರೇ ಬೇಕಾದರೆ ಯಾವುದೇ ರೀತಿಯಾಗಿ ಒಳ್ಳೆ ರೀತಿಯಿಂದ ಬದುಕಿ ಒಂದು ತಮ್ಮ ಸಕ್ಸಸ್ಫುಲ್ ಲೈಫನ್ನು ಲೀಡ್ ಮಾಡ್ಬೋದು ಅಂತಹ ಒಂದು ದ್ಯಾಟ್ ಟೈಪ್ ಆಫ್ ಅ ಕನ್ಸೆಪ್ಟ್ ಅಮೆರಿಕನ್ ಡ್ರೀಮು. ಬಟ್ ಈ ಅಮೆರಿಕನ್ ಡ್ರೀಮ್ ಅಂತ ಹೇಳೋದನ್ನು ಟೀಕೆ ಆಗಿ ಇದು ಪರಿಣಮಿಸಿದೆ ಅಂತ ಹೇಳ್ಕೊಂಡು ಈ ವರ್ಕ್, ಹೌದಾ, ಅಷ್ಟು ಇಂಪಾರ್ಟೆಂಟ್ ವರ್ಕ್ ಆಗಿ ಇದು ಅಮೆರಿಕನ್ ಲಿಟ್ರೇಚರಲ್ಲಿ ಬರುತ್ತೆ. ಆ್ಯಂಡ್ ಒನ್ ಆಫ್ ದ ಪೇನ್ಫುಲ್ ಕ್ಯಾರೆಕ್ಟರ್ ಬೈ ಆರ್ಥರ್ ಮಿಲ್ಲರ್ ಅಂತ ಹೇಳ್ಬೋದು. ಆ್ಯಂಡ್ ಅದಕ್ಕೆ ಇದಕ್ಕೆ ಪುಲಿಟ್ಜರ್ ಪ್ರೈಸ್ ಸಹ ಸಿಕ್ಕಿದೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥೀಮ್ಸನ್ನು ನೋಡೋದಿದ್ರೆ ದ ಅಮೆರಿಕನ್ ಡ್ರೀಮ್
family and relationships, reality versus illusion, identity and self-worth, failure and regret, capitalism and consumerism, isolation and loneliness, mortality and death. So this is what all about Death of a Salesman by Arthur Miller. Okay, so you have to focus on his most important other works as well, and most importantly Death of a Salesman. Okay, so you are liking my videos, my explaining way, so please subscribe my channel Lit Learning. Thank you.